ಟೀ ಪೌಡರ್ ಅಂದ್ಬಿಟ್ರೆ ಎಲ್ಲರೂ ಅಸ್ಸಾಮಿಗೆ ಇಲ್ಲಾಂದ್ರೆ ಬೇರೆ ಕಡೆಗೆ ಹೋಗ್ತಾರೆ. ಬಟ್ ನಮ್ಮ ಈ ಕಡೆ ಮಲೆನಾಡಲ್ಲೂ ಬೆಳೀತಾರೆ, ಚಿಕ್ಕಮಂಗ್ಳೂರು, ಹೊರನಾಡು ಈ ಕಡೆ ಸೈಡ್ ಎಲ್ಲ. ನಾವು ಅಲ್ಲಿಂದ ಟೀ ಪೌಡರ್ಗಳನ್ನ ತರಿಸಿ, ಜೊತೆಗೆ ಈ ಕಡೆ ಬೆಳೆಯುವಂಥ ಏಲಕ್ಕಿ, ಈ ಕಡೆ ಬೆಳೆಯುವಂಥ ಶುಂಠಿ ಅದರಲ್ಲೇ ಮಸಾಲ ಮಾಡಿ ಮಲೆನಾಡು ಟೀನೇ ಕೊಡ್ತಾ ಇದ್ದೀವಿ. ಗುರುವೇ, ಶಿವಮೊಗ್ಗದಲ್ಲಿ ಮಲೆನಾಡು ಮಾಲ್ಗುಡಿ ಕೆಫೆ ಅಂತ ಸಕ್ಕದಾಗಿರೋಂಥ ಟೀ ಕೊಡ್ತಾರೆ. ಇವತ್ತು ಸ್ಪೆಷಲ್ ಅಂತೆ, ₹1 ಟೀ ಕೊಡ್ತಾರೆ ಗುರು. 3 ವರ್ಷ ಆಯ್ತಂತೆ. ಸೊ ಕೆಫೆನ ಓಪನ್ ಮಾಡಿ ಆ ಖುಷಿಗೆ ₹1 ಟೀ ಕೊಡ್ತಾವ್ರೆ. ಹಂಗಾಗಿ ಜನಸಾಗರ, ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಟ್ಟವ್ರೆ. ಸೊ ಟೀ ಚೆನ್ನಾಗೈತೆ. ಬರೀ ಟೀ ಮ್ಯಾಟ್ರ್ ಒಂದೇ ಅಲ್ಲ, ಬಿಸ್ನೆಸ್ ಮ್ಯಾಟ್ರ್ ಕೂಡ ಐತೆ. ಏನಂದರೆ ನೀವು ಫ್ರಾಂಚೈಸಿ ತೊಗೊಬೋದು. ನಿಮ್ಗೇನಾದರೂ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕಿರಿಕಿರಿಯಾಗಿ ಯಾವನ್ ಕೆಲಸ ಮಾಡ್ತಾನೆ ಹೋಗ್ರು ಅಂತ ಏನಾದರೂ ರಿಸೈನ್ ಮಾಡಿ ಬಂದಿದ್ರೆ, ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ, ಕಡಿಮೆ ಬಜೆಟಲ್ಲಿ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಏನಾದರೂ ಇದ್ದರೆ ದಿ ಬೆಸ್ಟು ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಮತ್ತು ಹೌಸ್ ವೈಫ್ಸ್ಗೂ ಕೂಡ ಪ್ಲ್ಯಾನ್ ಇದೆಯಂತೆ. ಸೊ ಸಿಕ್ಕಾಪಟ್ಟೆ ವೆರೈಟಿ ಟೀಗಳು ಇದೆ, ಚೆನ್ನಾಗಿದೆ. ಟೀ ಚೆನ್ನಾಗಿದೆ. ನಾನು ಇದು 2ನೇ ಸತಿ ಟೀ ಕುಡಿತಾ ಇರೋದು. ತುಂಬ ವೆರೈಟಿ ಟೀ ಇದೆ. ಮಿಲ್ಕ್ ಬೇಸ್ಡ್ ಟೀನೂ ಇದೆ, ಮತ್ತು ವಾಟರ್ ಬೇಸ್ಡಲ್ಲೂ ಕೂಡ ಟೀ ಎಲ್ಲ ಮಾಡ್ಕೊಡ್ತಾರಂತೆ. ಸೊ ತುಂಬ ವೆರೈಟಿ ಇದೆ. ಅವರೇ ಹೇಳ್ಕೊಡ್ತಾರೆ ಅಂತ ಕೂಡ. ಕಂಪ್ಲೀಟ್ ಡೀಟೇಲ್ಸು ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಒಂದ್ಸತಿ ನೋಡ್ಕೊಂಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಕಾರ್ತಿಕ್ ಅವರು. ಸರ್, ಶಾಪ್ ನೇಮ್ ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಸರ್, ಮಲೆನಾಡು ಮಾಲ್ಗುಡಿ ಕೆಫೆ ಅಂತ ಹೆಸರು. ಓಕೆ. ಇಲ್ಲಿ ಟೀ, ಕಾಫಿ, ಮಿಲ್ಕ್ ಶೇಕ್ಸು, ಸ್ಯಾಂಡ್ವಿಚ್ಚು, ಬರ್ಗರ್ಸು ಎಲ್ಲ ಸಿಗುತ್ತೆ. ಓಕೆ. ಸೊ ಟೀ ಅಂದರೆ ಯಾವ ಥರ ಟೀ ಸಿಗುತ್ತೆ ಸರ್? ಸರ್, ನಮ್ಮಲ್ಲಿ ಸ್ಪೆಷಲ್ ಮಸಾಲ ಟೀ ಸಿಗುತ್ತೆ. ಇದರಲ್ಲಿ ಏಲಕ್ಕಿ ಎಲ್ಲದನ್ನೂ ಜಾಸ್ತಿ ಮಸಾಲ ಮಿಕ್ಸ್ ಮಾಡಲ್ಲ ನಾವು. ಮತ್ತು ಪ್ಯೂರ್ ಈ ಕಡೆ ಮಲೆನಾಡು ಸ್ಟೈಲಲ್ಲೇ ಮಾಡ್ತೀವಿ ನಾವು. ಪ್ಯೂರ್ ಹಿತ್ತಾಳೆ ಪಾತ್ರೆ ಯೂಸ್ ಮಾಡ್ತೀವಿ. ಅದಾದಮೇಲೆ ಸೋಸೋದು ಸಹ ನಾವು ಬಟ್ಟೆಯಲ್ಲಿ ಸೋಸ್ತೀವಿ. ನಾವು ಯಾವುದೇ ಅಂತ ಬೇರೆ ಪ್ಲಾಸ್ಟಿಕ್ ಇದರಲ್ಲಿ ಸೋಸಲ್ಲ. ಎಲ್ಲದೂ ತುಂಬ ನೀಟಾಗಿ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿ. ಓಕೆ. ಟೀ ವೆರೈಟೀಸ್ ಎಷ್ಟಿದೆ ಸರ್? 20 ವೆರೈಟೀಸ್ ಆಫ್ ಟೀ ಇದೆ. 20 ವೆರೈಟೀಸ್? ಹಾಂ, ಒಂದು 6 to 7 ವೆರೈಟೀಸ್ ಆಫ್ ಕಾಫಿ ಇದೆ. ಮತ್ತು ಮಿಲ್ಕ್ ಶೇಕ್ಸ್ ಇದೆ, ಸ್ಯಾಂಡ್ವಿಚ್ ಇದೆ, ಬರ್ಗರ್ಸ್ ಇದೆ. ಓಕೆ. ಓಕೆ. ಸೊ ಒಂದು ಸರಿ ಒಬ್ಬ ಕಸ್ಟಮರ್ ಬಂದರು ಅಂದ್ರೆ ಅವ್ರಿಗೆ ಎಲ್ಲದೂ ಪ್ರತಿಯೊಂದೂ ಸಿಗಬೇಕು. ಓಕೆ, ಸೂಪರ್ ಸರ್. ಮತ್ತೇನು ಟೀ ಅಂತ ಬಂದಾಗ ನಿಮ್ಮಲ್ಲಿ ಏನು ಸ್ಪೆಷಲ್ ಸರ್? ಆ್ಯಕ್ಚುಲಾಗಿ ಎಲ್ಲ ಕಡೆನೂ ಟೀ ಸಿಗುತ್ತೆ. ಸೊ ನಿಮ್ಮಲ್ಲಿ ಅಂತ ಬಂದಾಗ ಟೀ ಸ್ಪೆಷಲ್ ಆಗಿ ಸಿಗುತ್ತೆ ಅಂದರೆ? ಇದು ಮಲೆನಾಡು, ಫುಲ್ ಕಂಪ್ಲೀಟ್ ಮಲೆನಾಡು ಸ್ಟೈಲ್ಸ್ ಟೀ. ಏನು ಅಂದರೆ ಟೀ ಪೌಡರ್ ಅಂದ್ಬಿಟ್ರೆ ಎಲ್ಲರೂ ಅಸ್ಸಾಮಿಗೆ ಇಲ್ಲಾಂದ್ರೆ ಬೇರೆ ಕಡೆಗೆ ಹೋಗ್ತಾರೆ. ಬಟ್ ನಮ್ಮ ಈ ಕಡೆ ಮಲೆನಾಡಲ್ಲೂ ಬೆಳೀತಾರೆ, ಚಿಕ್ಕಮಂಗ್ಳೂರು, ಹೊರನಾಡು ಈ ಕಡೆ ಸೈಡ್ ಎಲ್ಲ. ನಾವು ಅಲ್ಲಿಂದ ಟೀ ಪೌಡರ್ಗಳನ್ನ ತರಿಸಿ, ಜೊತೆಗೆ ಈ ಕಡೆ ಬೆಳೆಯುವಂಥ ಏಲಕ್ಕಿ, ಈ ಕಡೆ ಬೆಳೆಯುವಂಥ ಶುಂಠಿ ಅದರಲ್ಲೇ ಮಸಾಲ ಮಾಡಿ ಮಲೆನಾಡು ಟೀನೇ ಕೊಡ್ತಾ ಇದ್ದೀವಿ. ಓಕೆ. ಇನ್ನು ಮಸಾಲೆ ಪ್ರಪೋರ್ಷನ್ ಕೂಡ ಇಂತಿಷ್ಟೇ ಇರಬೇಕು ಅಂತ? ಹೌದು ಸರ್. ಈಗ ಫುಡ್ ಸರ್ಟಿಫಿಕೇಟ್ ಏನು ಕೊಡ್ತಾರೆ ವೆಬ್ಸೈಟ್ ಪ್ರಕಾರ, ಪ್ರತಿ 100 ಗ್ರಾಮಿಗೆ ನಾವು ಏಲಕ್ಕಿ ಯೂಸ್ ಮಾಡೋದು 2% ಮಾತ್ರ ಇರಬೇಕು, ಅಂದರೆ 2 ಗ್ರಾಮ್ಸ್ ಮಾತ್ರ. ಸೊ ನಾವು ಅದೇ ಪ್ರಪೋರ್ಷನಲ್ಲಿ ಒಬ್ರು ಕುಡಿದವರಿಗೆ ಏನು ಅಸಿಡಿಟಿ ಆಗಬಾರ್ದು, ಗ್ಯಾಸ್ಟ್ರಿಕ್ ಆಗಬಾರ್ದು. ಸೊ ಅದನ್ನೆಲ್ಲ ನಾವು ಪ್ರಪೋರ್ಷನ್ ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಕುಡಿದವರಿಗೆ ಯಾರಿಗೂ ಅಸಿಡಿಟಿ ಆಗಬಾರ್ದು. ಓಕೆ. ಹಾಲು ಅಂದರೆ ಅಮೃತ. ಆ ಅಮೃತನ ಕೊಡಬೇಕಾದ್ರೆ ಅದನ್ನ ಹಾಳು ಮಾಡಿ ಕೊಡಬಾರ್ದು ಅಂತ ನಮ್ಗೆ. ನಿಜ. ಸರ್, ಮತ್ತೆ ನಾನು ಫ್ರಾಂಚೈಸಿ ಕೂಡ ಅವೈಲಬಿಲಿಟಿ ಇದೆ ಅಂತ ಹೇಳ್ತೀವಿ? ಹೌದು ಸರ್, ನಮ್ದು 3 ಸೆಗ್ಮೆಂಟಲ್ಲಿ ಫ್ರಾಂಚೈಸಿ ಮಾಡ್ತಾ ಇದೀವಿ. 3 ಸೆಗ್ಮೆಂಟ್ ಅಂದ್ರೆ ಸರ್ ಜಸ್ಟ್ ನಾರ್ಮಲ್ ಟೀ ಶಾಪ್ಸ್ ಇರುತ್ತೆ. ಆ ಟೀ ಶಾಪ್ಸ್ ಅಲ್ಲಿ ನಮ್ಮ ಕೆಫೆದು ಏನಿದೆ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರದೇ ಅಂತ ಇಂಟೀರಿಯರ್ ಎಲ್ಲ ರೆಡಿ ಮಾಡಿಸ್ಕೊಂಡು ಮಾಡಬೇಕು ಅಂತ ಇರ್ತಾರೆ. ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಐಡಿಯಾಸ್. ಸೊ ಆ ಥರ ಮಾಡ್ತೀನಿ ಅಂದ್ರೂ ಒಂದು ಸೆಗ್ಮೆಂಟ್ ಇದೆ. ಇಲ್ಲ ನನಗೆ ಇಷ್ಟೇ ಸಿಂಪಲ್ ಆಗಿ ಒಂದು 10x10 ಜಾಗದಲ್ಲಿ ನಾವು ಒಂದು ಕೆಫೆ ಮಾಡಬೇಕು ಅಂತ ಇರ್ತಾರೆ, ಅವರಿಗೂ ಸಹ ಒಂದು ಐಡಿಯಾ ಇದೆ. ಓಕೆ, ಸೂಪರ್ ಸರ್. ಮತ್ತೆ ತುಂಬಾ ಹೈ ಸೆಗ್ಮೆಂಟ್ ಅಲ್ಲಿ ನಾನು ಮಾಡಿ ಎಲ್ಲ ಜಂಕ್ ಅಂದ್ರೆ ಚಾಟ್ಸ್ಗಳನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅವರಿಗೆ ಆದಂತ ಒಂದು ಐಡಿಯಾ. ಓಕೆ ಓಕೆ ಓಕೆ. ಮತ್ತೆ ನಾ ಕೆಲವೊಬ್ರು ಹೇಳ್ತಾರೆ ಸರ್, ಫ್ರಾಂಚೈಸಿ ತಗೊಂಡ್ರೆ ರಾಯಲ್ಟಿ ಎಲ್ಲ ಕೊಡಬೇಕಾಗುತ್ತೆ. ನಮ್ದ್ರಲ್ಲಿ ಯಾವುದೇ ಅಂತ ರಾಯಲ್ಟಿ ಇಲ್ಲ. ರಾಯಲ್ಟಿ ಇಲ್ಲ. ಸೊ ವಿ ವಿಲ್ ಹೆಲ್ಪ್ ದೆಮ್ ಫಾರ್ ದ ಮಾರ್ಕೆಟಿಂಗ್ ಆಲ್ಸೋ. ನಾವು ಅವರಿಗೆ ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತೀವಿ, ಅವರಿಗೆ ಯಾವುದೇ ಅಂತ ಪ್ರಮೋಷನ್ಸ್ ಬೇಕು ಅಂದ್ರೆ ಪ್ರಮೋಷನ್ ಮಾಡ್ತೀವಿ, ಪ್ರತಿಯೊಂದನ್ನು ಹೆಲ್ಪ್ ಮಾಡ್ತೀವಿ. ಫಸ್ಟ್ ಡೇ ₹1 ಟೀ ಮಾಡಿ ಎಲ್ಲ ಜನ ಗ್ರ್ಯಾಬ್ ಮಾಡ್ತೀವಿ. ಅವರಿಗೆ ಹೇಗೆ ಅಂದ್ರೆ ಪ್ರತಿಯೊಂದು ಎಂಡ್ ಟು ಎಂಡ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಅವರು ಹೆಲ್ಪಿಂಗ್ ಹ್ಯಾಂಡ್ ಆಗಿರ್ತೀವಿ. ಓಕೆ, ಸೂಪರ್ ಸರ್.
ಇನ್ನು ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಬಂದಾಗ ಟೀ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ನಮ್ದ್ರಲ್ಲಿ ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ ಮಿನಿಮಮ್ ಅಂದ್ರೆ 1 ವೀಕ್ ನಾವೇ ಇಲ್ಲಿ ಅಕಾಮಿಡೇಷನ್ ಕೊಟ್ಟು ಟ್ರೈನಿಂಗ್ ಕೊಡ್ತೀವಿ. ಓಕೆ ಓಕೆ ಸೂಪರ್ ಸರ್. ಸರ್ ಪ್ರತಿಯೊಬ್ಬರು ಬಿಸ್ನೆಸ್ ಮಾಡುವಂಥದ್ದೇ ಪ್ರಾಫಿಟ್ ವಿಚಾರವಾಗಿ. ಸೊ ಪ್ರಾಫಿಟ್ ಅಂತ ಬಂದಾಗ ಸೊ ಹೇಗೆ ಎಷ್ಟು ಬರ್ಬೋದು ಸರ್? ಜನರಲ್ ಆಗಿ ಪ್ರಾಫಿಟ್ ಶೇರಿಂಗಿಗೆ ಹೋದಾಗ ನಿಮಗೆ 50% ಮಾರ್ಜಿನ್ ಇದೆ ಸರ್. ಸೊ ಇಫ್ ದ ಪರ್ಸನ್ ಈಸ್ ಇನ್ವೆಸ್ಟಿಂಗ್ 1 lakh ಅಂತ ತಿಳ್ಕೊಳ್ಳಿ, 1-1.5 ಲಕ್ಷ ಇನ್ವೆಸ್ಟ್ ಮಾಡ್ತಾರಂದ್ರೆ ಅದನ್ನ ಒಂದು 3 ಮಂತ್ಸಲ್ಲಿ ರಿಟರ್ನ್ ತೆಗಿತಾರೆ ಮಿನಿಮಮ್. ಅಂದ್ರೆ ಅಲಾಂಗ್ ವಿತ್ ಬರೀ 3 ಮಂತ್ಸಲ್ಲಿ ಅದು ಅಸಲು ಬಂತು ಅಂತಲ್ಲ, ಅವರು ದುಡಿಯುವಂತಹ ದುಡ್ಡು ಅವತ್ತಿಂದ ದುಡಿಮೆನೂ ಸೇರಿಸಿ. ಇವಾಗ ನಾವೇನಂತೀವಿ ಅಸಲು ಬಂತು ಅಂತ ಅಷ್ಟೇ ಅಂತ ಹೇಳ್ತೀವಿ, ಬಟ್ ಅವತ್ತಿಂದ ಅವ್ರು ದುಡಿರೋದು ಸಹ ಅಸಲೇ. ಅದು ಬಂದ್ರೆ ಮಾತ್ರ ಅದು ಪ್ರಮೋಷನ್ ಲಾಭ ಆಗುತ್ತೆ. ಓಕೆ ಓಕೆ ಸೂಪರ್ ಸರ್. ಅಂದ್ರೆ ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರೆ, ಸೊ ಅದನ್ನ 3 ಮಂತ್ಸ್ ವಿತಿನ್ 3 ಮಂತ್ಸ್ ಗ್ರಾಬ್ ಆಗುತ್ತೆ ಸರ್. ಗ್ರಾಬ್ ಆಗುತ್ತೆ. ಹಾ, ಅಂದ್ರೆ ಇವಾಗ ಆ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದ್ಸರಿ. ಬಟ್ ಎಲ್ಲಾ ಪ್ಲೇಸಸ್ಸಿಗೂ ನಾವು ಪ್ರಮೋಷನ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಅವ್ರನ್ನ ಮಾರ್ಕೆಟಿಂಗ್ ಅಲ್ಲಿ ನಾವು ಇಂಪ್ರೂವೈಸ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಓಕೆ ಸೂಪರ್ ಸರ್. ಇನ್ನು ಫ್ರಾಂಚೈಸಿ ಅಂದ್ರೆ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ ಸರ್? ಕೇವಲ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತನಾ ಅಥವಾ ಎಲ್ಲ ಕಡೆ? ಎಂಟೈರ್ ಕರ್ನಾಟಕ ಕೊಡ್ತಾ ಇದೀವಿ ಸರ್. ಬೆಂಗಳೂರಲ್ಲಿ 2 ಕೆಫೆ ಇದೆ. ಸೊ ನಾವು ಅಪ್ ಟು ಇಲ್ಲಿಂದ ಬ್ಯಾಂಗ್ಳೂರ್ವರೆಗೂ ಎಲಾಬ್ರೇಟ್ ಮಾಡ್ತಾ ಇದೀವಿ. ಓಕೆ. ಮತ್ತೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಸೊ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನು ಸರ್? ಸರ್ ಶಿವಮೊಗ್ಗದಲ್ಲಿ ಸವರ್ ಲೈನ್ ರೋಡ್ ಐಸಿರಿ ಹೋಟೆಲ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ನಮ್ದು ಇರೋದು ಲೊಕೇಟ್ ಆಗಿರೋದು ಮೇನ್ ಇದು. ಸೊ ನನ್ನ ನಂಬರ್ನ ಶೇರ್ ಮಾಡ್ತೀನಿ. ಆ ನಂಬರ್ಗೆ ನೀವು ನಾವು ಒಂದು ಕಾಲ್ ಮಾಡಿದ್ರೆ ನೀವು ಆ ಪ್ಲೇಸಿಗೆ ಬರ್ತೀವಿ, ಆ ಪ್ಲೇಸಲ್ಲಿ ಚೆಕ್ ಮಾಡ್ತೀವಿ ಮಾರ್ಕೆಟಿಂಗ್ ಹೇಗಿದೆ ಅಂತ. ಸೊ ನಾವು ಇವಾಗ ಯಾರೋ ಒಬ್ರು ಫ್ರಾಂಚೈಸಿ ಕೇಳಿದ್ರು ಅಂದ ತಕ್ಷಣ ಫ್ರಾಂಚೈಸಿ ಕೊಡಲ್ಲ. ಆ ಫ್ರಾಂಚೈಸಿನ ಆ ಜಾಗಕ್ಕೆ ಹೋಗಿ ಅಲ್ಲಿ ಮಾರ್ಕೆಟಿಂಗ್ ಹೇಗಿದೆ. ಸೊ ನನ್ನ ಹತ್ರ ಫ್ರಾಂಚೈಸಿ ಓನರ್ ಅಂತನೋ ಇಲ್ಲ ಅಂದ್ರೆ ಯಾವುದೋ ಒಂದು ಕೆಫೆ ಮಾಡ್ತಿರೋರು ಅವರು ನಾಳೆ ಬೆಳಿಗ್ಗೆ ಲಾಸ್ ಆಯಿತು ಅಂತ ನನ್ನ ಹೆಸರು ತೆಗಿಬಾರ್ದು. ಸೊ ಅವ್ರು ತೋರಿಸಿರೋಂಥ ಜಾಗನ ನಾವೇನು ಮಾಡ್ತೀವಿ, ಅಲ್ಲಿ ಕುತ್ಕೊಂಡು ಒಂದಿನ ಫುಲ್ ಕಂಪ್ಲೀಟ್ ಸ್ಟಡಿ ಮಾಡ್ತೀವಿ, ಮಾರ್ಕೆಟ್ ಸ್ಟಡಿ. 1 ದಿನ 2 ದಿನ ಮಾರ್ಕೆಟ್ ಸ್ಟಡಿ ನಡೆಯುತ್ತೆ. ಅದಾದ್ಮೇಲೆ ಅಲ್ಲಿ ಬಿಸ್ನೆಸ್ ಎಷ್ಟಾಗುತ್ತೆ, ಓಕೆ, ಅದಾದ್ಮೇಲೆ ಅವ್ರಿಗೆ ಫ್ರಾಂಚೈಸಿ ಕೊಡೋದು. ಓಕೆ ಸೂಪರ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಬಾಬು ಅಂಜನಪ್ಪ ಅಂತ. ನಾನು ಇಲ್ಲಿ ಶಿವಮೊಗ್ಗದಲ್ಲಿ DSP ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಟೀ ಹೇಗಿದೆ? ನೀವು ಬಂದು ಟ್ರೈ ಮಾಡ್ತಿರ್ತೀರಂತ ಯಾವಾಗವಾಗ ಇಲ್ಲಿ? ಮಲೆನಾಡು ಮಾಲ್ಗುಡಿ ಕೆಫೆದು ಟೀ ತುಂಬ ಚೆನ್ನಾಗಿದೆ. ನಾನು ಮೊದಲಿಂದನೂ ಟೀ ಪ್ರಿಯ, ಒಂದು 50 ವರ್ಷದಿಂದ ಟೀ ಕುಡಿತಾ ಇದ್ದೀನಿ. ಸೊ ಹಂಗಾಗಿ ನನಗೆ ಟೀ ಬಗ್ಗೆ ಕಾಳಜಿ ಜಾಸ್ತಿ. ಸೊ ಹಂಗಾಗಿ ದಿವಸಕ್ಕೆ 8ರಿಂದ 10 ಟೀ ಕುಡಿತಿರ್ತೀನಿ. ಅದು ಬಂದು 1 ತಿಂಗಳಿಗೆ ಗೊತ್ತಾಯಿತು ಇಲ್ಲಿ ಮಾಲ್ಗುಡಿಯಲ್ಲಿ ಚೆನ್ನಾಗಿ ಟೀ ಸಿಗುತ್ತೆ ಅಂತ. ಸೊ ಅವತ್ತು ಸ್ಟಾರ್ಟ್ ಮಾಡಿದವನು ಇವಾಗ 1.5 ವರ್ಷದಿಂದ ಅಲ್ಲೇ ಕುಡಿತೀನಿ. ಮತ್ತು ನಮ್ಮ ಆಫೀಸ್ಗೆ ಎಲ್ಲ ತರಿಸ್ತೀನಿ. ಬೆಸ್ಟ್ ಟೀ ಮಾಡ್ತಾರೆ, ಮತ್ತು ಕಂಪ್ಯಾಷನಿಂದ ಸರ್ವ್ ಮಾಡ್ತಾರೆ. ಅಂದರೆ ಭಾಳ ಪ್ರೀತಿಯಿಂದ ಟೀ ಮಾಡ್ತಾರೆ. ಮತ್ತು ಟೆಕ್ನಿಕಲ್ ಆಗಿಯೂ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು. ಟೆಕ್ನಿಕಲ್ ಆಗಿ ಟೀ ಬಗ್ಗೆ ಅವ್ರಿಗೆ ಒಳ್ಳೆ ನಾಲೆಜ್ ಇದೆ. ಮತ್ತು ಆರ್ಗ್ಯಾನಿಕ್ ಜಾಸ್ತಿ ಆದಷ್ಟು ಆರ್ಗ್ಯಾನಿಕ್ ಯೂಸ್ ಮಾಡ್ತಾರೆ. ನಂದಿನಿ ಮಿಲ್ಕ್ ಯೂಸ್ ಮಾಡ್ತಾರೆ. ಜೊತೆಗೆ ಯಾವುದೇ ರೀತಿ ಮನೇಲಿ ನಾವು ಹೇಗೆ ಟೀ ಮಾಡ್ತೀವಿ, ನಮ್ಗೆ ಇಷ್ಟ ಇರೋರಿಗೆ ಯಾವ ರೀತಿ ನೀಟಾಗಿ ಟೀ ಮಾಡಿಕೊಡ್ತೀವಿ, ಆರ್ಗ್ಯಾನಿಕ್ ಆಗಲಿ ಅಥವಾ ಹೆಲ್ತಿ ಟೀ ಮಾಡ್ತೀವಿ, ಆ ಥರ ಅವರು ಮಾಡಿಕೊಡ್ತಾರೆ. ಎಲ್ಲರಿಗೂ ಸೇಮ್ ಕ್ವಾಲಿಟಿ ಟೀ ಕೊಡ್ತಾರೆ ಅವರು. ಹಾಂ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಕಿಶೋರ್ ಅಂತೇಳಿ. ನನ್ನ ಕಿಶೋರ್ ಅವರು. ಸರ್ ಈ ಫ್ರಾಂಚೈಸಿ ನೀವೇ ತೊಗೊಂಡಿದ್ದು ಅಂತ ಹೇಳ್ತಿದ್ರಿ? ಈ ಫ್ರಾಂಚೈಸಿ ನಾನೇ ತೊಗೊಂಡಿರೋದು. ಸೊ ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್? 3 ಇಯರ್ಸಿಂದ ರನ್ ಮಾಡ್ತಾ ಇದೀವಿ ಸರ್. ಬರ್ತಾ ಚೆನ್ನಾಗಿ ಪಿಕಪ್ ಆಗಿ ಈಗ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಸರ್. ಓಕೆ. ಸೊ ಸಪೋರ್ಟಿವ್ ಹಿಂಗೆಲ್ಲ ಹೇಗಿದೆ ಸರ್? ಸಪೋರ್ಟ್ ಹೇಗಿದೆ ಸರ್? ಫ್ರಾಂಚೈಸರ್ ತುಂಬ ಸಪೋರ್ಟಿಂಗ್ ಇದ್ದಾರೆ. ಸೊ ನಮಗೆ ಏನೇ ಬೇಕು ಅಂತಂದರೆ ಅವರೇ ಖುದ್ದಾಗಿ ಬಂದ್ಬಿಟ್ಟು
ನಮಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾರೆ. ಹೊಸ ಪ್ರಾಡಕ್ಟ್ ಯಾವ್ದಾದ್ರು ಬಂತು ಅಂದರೆ ಲಾಂಚಿಂಗ್ ಈವೆಂಟ್ ಆ ಥರದ್ದೆಲ್ಲ ಮಾಡಿಕೊಡ್ತಾರೆ. ಓಕೆ. ಸೊ ನಮ್ಮಲ್ಲಿ ಟ್ರೈನಿಂಗ್ಸಿಗೆ ಯಾರು ಹೊಸೊಬ್ರು ಬಂದ್ರು ಅಂದರೆ ಟ್ರೈನಿಂಗ್ಗೆ ಕರ್ಕೊಂಡು ಹೋಗ್ತಾರೆ. ಓಕೆ. ಸೊ ಟ್ರೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಸೊ ನಾನು ಸ್ಟಾರ್ಟಿಂಗು ಸುಮಾರು ಕಡೆ ನಾನು ಈ ಥರದ್ದೊಂದು ಪಾಯಿಂಟ್ ಮಾಡೋ ಐಡಿಯಾ ಇರಲಿಲ್ಲ. ಸೊ ಫುಡ್ ಇಂಡಸ್ಟ್ರಿ ಎಲ್ಲ ನಮಗೆ ಹೊಸದು. ಓಕೆ. ಸೊ ಅಲ್ಲಿ ಹೋಗಿ ಅವ್ರ ಫ್ರಾಂಚೈಸಲ್ಲಿ ನಾನೊಂದು 2-3 ಸಲ ಟೀ ಕುಡಿದಾಗ ನನಗೂ ಈ ಥರದ್ದೊಂದು ಐಡಿಯಾ ಮಾಡಬೇಕು ಅನಿಸ್ತು. ಸೊ ನನಗೆ ತುಂಬ ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಫ್ರಾಂಚೈಸರ್ ಸಿಕ್ಕಿದ್ರು. ಓಕೆ. ಸೊ ಒಂದು ಒಳ್ಳೆ ಡೆವಲಪ್ಮೆಂಟ್ ಮಾಡಿಕೊಟ್ಟು A to Z ಎಲ್ಲದೂ ನನಗೆ ಮಾಡಿಕೊಟ್ಟು ಇವತ್ತು ಸೊ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ರನ್ ಆಗಕ್ಕೆ ಅವರೇ ಕಾರಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.